ಮಾಡಿರ್ತಾರೆ, ಅಲ್ಲಿ ಆಸರು ಏನಿರೋದಿಲ್ಲ. ಒಟ್ಟಿನಲ್ಲಿ ಒಬ್ಬರ ಅಧಿಕಾರಿ ಅವನು ಬರ್ತಾನೆ ಅಥವಾ ರಾಜಕಾರಣಿ ಬರ್ತಾನೆ, ಅವನ ಒಂದು ಸೈ ಮೇಲೆ ಆಗುವಂಥ ಕೆಲಸಗಳು ಆಗ್ತಾ ಇರ್ತವೆ. ಅದು ತಪ್ಪಬೇಕು, ಅವು ಆಗಬಾರ್ದು. ಒಂದೇ ಆದರೆ ಯಾರು ಅದಕ್ಕೆ ಕಾರಣೀಕರ್ತರಿರ್ತಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಿ ಅವ್ರ ಆಸ್ತಿ ಮುಟ್ಟುಗೋಲು ಹಾಕ್ಕೊಳ್ಳುವಂಥ ಇನ್ನೂ ಕಟ್ಕೊಳ್ಳೋ ಕಾನೂನು ಅದನ್ನು ಅಡಾಪ್ಟ್ ಮಾಡಿದರೆ ಮೋಸ್ಟ್ಲಿ ಸಹಕಾರ ತತ್ವದ ಸಹಕಾರ ಸಂಘಗಳು ಉಳಿಬೋದು. ಇಲ್ಲಾಂದ್ರೆ ಈ ಸಕ್ಕರೆ ಕಾರ್ಖಾನೆಗೂ ಕಾಶಿಯವರು ಇವತ್ತೆಲ್ಲ ಕೊಡೋದನ್ನು ನಾವು ನೋಡ್ತಾ ಇದ್ವಿ. ಅದು ಇನ್ನೂ ಹೆಚ್ಚಾಗಿ ಈ ಸಹಕಾರ ಅದು ಇದರಲ್ಲಿ ಹೆಚ್ಚಾಗಿ ದುಡ್ಡು ಹಾಕೋರು ಯಾರು? ನಮ್ಮ ಜನ ಹಾಕ್ತಿರ್ತಾರೆ, ರೈತರು ಹಾಕ್ತಾರೆ, ದುಡ್ಡು ವರ್ಗದವ್ರು ಹಾಕ್ತಾರೆ. ಇವರೆಲ್ಲ ದುಡ್ಡು ಅದು ಅಲ್ಲಿ ವ್ಯಾಪಾರಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳು ಇವರೆಲ್ಲ ಹಾಕಿರ್ತಾರೆ, ಇಟ್ಟಿರ್ತಾರೆ. ಆ ದುಡ್ಡಿಗೆ ಮೋಸ ಆಗ್ಬಾರ್ದು. ಇದ್ರಲ್ಲಿ ಭಾಳ ಮೋಸ ಆಗ್ತಾ ಇದ್ದೇವೆ. ಭಾಳಷ್ಟು ಸಹಕಾರಿ ಬ್ಯಾಂಕ್ಗಳು ಏನು ಫೈನಾನ್ಸ್ ಅಂತ ಮಾಡಿ ದಿವಾಳಿ ಹೇಳೋದನ್ನು ನಾವು ನಮ್ಮ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೋ ಒಂದೆರಡು ಉಳಿದಿರ್ಬೋದು. ಅದು ಭಾಳ ಸ್ಟ್ರಿಕ್ಟಾಗಿ ಏನಪ್ಪ ಅಂದ್ರೆ ವ್ಯವಸ್ಥೆ ಇರೋದ್ರಿಂದ ಈ ಎಲ್ಲ ನೆಲೆಯಲ್ಲಿ ಇಬ್ಬರ ಈ ಅಭಿಪ್ರಾಯಗಳನ್ನ ನೋಡಿದಾಗ ಒಂದು ಕಡೆ ಈ 3-4 ಕೋಟಿಗಳನ್ನ 5 ಕೋಟಿಗಳವರೆಗೆ ಪ್ರತಿ ಹಳ್ಳಿಗೆ ಖರ್ಚು ಮಾಡೋರು ಬಳಗರೋರು ಶಿಕ್ಷಣವನ್ನು ಸರ್ಕಾರದಿಂದ ಏನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದ್ದಾರೆ ಅಂಥ ಸ್ಕೂಲ್ ಪ್ರತಿ ಹಳ್ಳಿಗೂ ಸಿಗಬೇಕು. ಅದು 7ನೇವರೆಗೆ ಒಂದು 4 ಹಳ್ಳಿ ನಡುವೆ PUC ವರೆಗೆ ಆಯಿತಪ್ಪ ಅಂದ್ರೆ ಎಷ್ಟೋ ಬೇಕಷ್ಟು ಶಿಕ್ಷಣದಲ್ಲಿ ಇನ್ನೂ ಪ್ರಗತಿಯಾಗಿ ಮೋಸ ಹೋಗೋರ ಸಂಖ್ಯೆ ಕಡಿಮೆ ಆಗ್ತದೆ. ಅದರಲ್ಲೂ ವಿಜ್ಞಾನ ಓದಿಸೋಕೆ ಅನುಕೂಲ ಆಗುವಂಥ ಒಳ್ಳೆಯ ಶಿಕ್ಷಕರನ್ನ ಅಲ್ಲೇ ಮತ್ತು ಇಲ್ಲೇ ಪ್ರಾಮಾಣಿಕ ಸಹಕಾರಿಗಳ ಒಳಗಿದ್ದರೆ ಅವ್ರಿಗೆ ಹಾನಿಯಾಗದಂಗೆ ಒಂದೇಳಿ ಏನೋ ಸೋದ್ರು ಸಹಿತ ಅವ್ರು ಎತ್ತಿ ಹಿಡಿಯುವಂತಹ ಒಂದಿಷ್ಟು ಆಧಾರಗಳು ಇವು ಸಹಕಾರ ಸಂಘ ಆಗಲಿ. ವಂಚಕರಿಗೆ ಅಲ್ಲಿ ಶಿಕ್ಷೆ ಆಗಲೇಬೇಕು, ಅವರ ಆಸ್ತಿಗಳು ಮುಟ್ಟುಗೋಲು ಹಾಕ್ಕೊಳ್ಳೇಬೇಕು ಅನ್ನೋ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಅದನ್ನ ಅಂತ ತಿಳ್ಕೊಂಡಿದ್ದೀನಿ. ಅದೇನೂ ಇರಲಿ, ಇಬ್ಬರು ಈ ಬುದ್ಧಿವಂತರು ಜೊತೆಗೆ ಒಬ್ಬರು ಸಹಕಾರ ಫೀಲ್ಡಲ್ಲಿ ಬುದ್ಧಿವಂತರಿದ್ದಾರೆ, ಇನ್ನೊಬ್ಬರು ಮೇಡಮ್ ಅವರು ಸಹಿತ ಒಳ್ಳೆಯ ಬುದ್ಧಿವಂತರಿದ್ದಾರೆ. ಅವರು ಸಹಿತ ಇದನ್ನು ಮಾಡಿದರೆ ಉತ್ತಮ. ಸ್ವತಃ ಬುದ್ಧಿವಂತಿರುವಂಥ ಒಂದು ಒಳ್ಳೆಯ ಶಿಕ್ಷಣ ಸಿಗುವಂಥ ಎಲ್ಲ ಮಕ್ಕಳಿಗೆ ಸಿಗುವಂಥ ವ್ಯವಸ್ಥೆ ಇವರು ಮಾಡಲಿ. ಇವು ಸಹಕಾರ ತತ್ವ ಉಳಿಯುವಂಥ ಕೆಲಸ ನಮ್ಮ ಲಕ್ಷ್ಮಣ್ ಸೌದಿಯವ್ರು ಮಾಡಲಿ ಅಂತ ಹೇಳ್ತಾ ಈ ಚರ್ಚೆ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆಗಳು.